ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹೊಂಟೀವಿ ಬೆಳವಣಿಗೆಗೆ. ಯಾಕಪ್ಪ ಅಂದ್ರೆ ಇವತ್ತು ನಮ್ಮ ಪಲ್ವಿ ಗಾನ ಭಜನ ಪುನೀತ್ ಮೆಲೋಡಿಸ್ ಕಾರ್ಯಕ್ರಮ ಐತಿ. ನಮ್ಮ ದೇವರು ಕಾರ್ಯಕ್ರಮಕ್ಕಿದ್ದರೆ ದೇವರು ಇರ್ಲಿರ್ತಾರಲ್ಲಿ ನಾವು ಇರ್ತೀವಿ. ಬ್ಲಾಗಿಗೆ ಸ್ವಾಗತ. ಏನೇನು ಮಾಡ್ತೀವಿ ಅನ್ನೋದು ನೋಡ್ಕೊಂಡು ಬರೋಂಬರಿ. ಆಲ್ರೆಡಿ ಲೇಟ್ ಆಗೈತಿ, ದೇವ್ರು ಬಂದು ವೇಟ್ ಮಾಡತ್ತಾರ. ಕಾರ್ ಆಲ್ರೆಡಿ ಬಂದೈತೆ ನೋಡ್ರಿ, ಲೇಟ್ ಆತ. ಈಗ ನೋಡ್ರಿ ಏನಂತ ನೋಡ್ಕೊಂಬರ್ರಿ. ಇಂಥ ಮಳೆಯಾಗೂ ಎಷ್ಟು ಬೆವರು ಬರ್ತೈತೆ ನೋಡ್ರಿ. ಯಾಕಂದ್ರೆ ನಾವು ಗಡಕ್ಕೆ ಹೋದಾಗ ಪಲ್ವಿಯಮ್ಮ ಶಿಸ್ತು ತಿನ್ನಿಸ್ತಾಳ, ಅದಕ್ಕೆ ಅದು ಕಬ್ಬು ಬೆವರಾಗಿ ಬರ್ತದೆ ನೋಡ್ರಿ. ಆ್ಯಕ್ಚುಲಿ ಇವರು ನಮ್ಮ ಶಕಿಲ ಖ್ಯಾತಿಯ ಮಂಜೂರು ಪರಿಚಯದನಂತ ಯಾರು ಬರಾಕ್ ಹೋಗ್ಬಿಡ್ರಿ, ಕೊಡೋದಿಲ್ಲ. ಪರಿಚಯದನ ಕೊಡೋದಿಲ್ಲ. ಯಾಕಂತಂದ್ರೆ ಮಂದಿ ಕೊಡ್ತಾನ, ಕೊಡಾಕ್ ಕೊಡ್ತಾನ್ರಿ, ನಮಗೆ ಕೊಡೋದಿಲ್ಲ. ಹಾಯ್ ದೇವರಾಜ್ ಅವ್ರಿ, ನಾವು ಲೇಟಾಗಿ ಬಂದಿದ್ದಕ್ಕೆ ಏನು ಹೇಳ್ತೀರಿ? ನಾವು ರೈತರ ಮಕ್ಕಳ್ರಿ. ಮುಂಜಾನೆ ದನಕ್ಕೆ ಹುಲ್ ತರಲಿಲ್ಲ ಅಂದ್ರೆ ಮರನೇ ದಿನ ನಮ್ಮ ಹರಿವಿ ನೋಡ್ರಿ. ನಾನು ಡ್ರೆಸ್ಸಿಂಗ್ ಚೇಂಜ್ ಮಾಡಾಕಿದ್ದಾಗ ನಮ್ಮ ಹರೀಶ್ ಅವ್ರು ಜಗಳ ಮಾಡಿ ಇರೋ ಥರ ಅಪ್ಪಮ್ಮ ಅಂತ ಇಲ್ಲ ಈ ಟಿ ಶರ್ಟ್ ಗಿಶರ್ಟ್ ಹೇಳಿಲ್ಲ ನಾನು. ನಾ ಹಿಂಗೆ ಆಗ್ತಿರಲ್ಲ, ಟಿ ಶರ್ಟ್ ಪಶರ್ಟ್ ಮಟ್ಟಿನ ಆಗ್ತಿದ್ದೆ. ಇದು ಹೊಸ ತೊಗೊಂಡೇನೆ, ಅದಕ್ಕೆ ನೋಡೋಣ ಯಾದ್ನ್ಯಾಗ ಬೂಟ್ ಹಾಕೋಂಗಾರ ಬೂಟ್ ಕಾರ್ನಾಗ ಅದಾವು. ಪ್ಯಾಂಟ್ ಉದ್ದಾಗ ಇದಕ್ಕೆ ಕಟ್ ಮಾಡ್ಕೊಂಬಂದೇನಿ, ಕಟ್ ಮಾಡ್ಕೊಂಬಂದೇನಿ. ಕನ್ಫ್ಯೂಸ್ ಆಗತ್ತೆ. ಪಲ್ವಿ ಹೋದ್ರೆ ಬೇರೆ ಥರ ಹಾಕೊಂಡ್ಬರ್ತಾರ, ನಮ್ಮ ಹುಡುಗರು ನೋಡ್ರೆ ಈ ಥರ ಹಾಕೊಂತಾರೆ. ಸರಿ ತಲೆ ಕಟ್ಟಿ ಏನು ಹಾಕೋಲ್ಲ ಹೋಗ್ಬೇಕಂತ ನೋಡು. ನನ್ನ ಅರಿವಿ ಸಂಬಂಧ ಇವರೆಲ್ಲ ಜಗಳ ಮಾಡತ್ತಾರ, ಹಾಕೊಂಬರೋ ಸಂಬಂಧ. ಇರಲಿ, ಕಟ್ ಮಾಡಿ ಹಾಕ್ಬೋದು. ನಾ ಡೈರೆಕ್ಟ್ ಹಾಕಿರ್ತೇನೆ, ಗೊತ್ತಾಯ್ತಲ್ಲ ನೀನು ನಂತೆ. ನಮ್ಮ ಮಾರುತಿಯವರು ನಮ್ಮ ಎಗ್ರೆಸ್ ಮಂಜೂರು ಬರೋ ಮಠ ನಾವು ಈಗ ಅವ್ರ ಅಂಗಡಿಯಾಗ ಸುಮ್ಮನೆ ಕಾಮಿಡಿ ಮಾಡ್ಕೊತ ಕುಂತಿದ್ವಿ. ರೆಡಿ ಆಗಕ್ಕೆ ಹೋದ, ಮುಂದೇನಾಯ್ತು ನೋಡಂಬರ್ರಿ. ಚೌಕ್ ಬಾಕ್ಸ್ ಏನು ರೌಂಡ್ ರೌಂಡ್ ಅಂತ ಅದು ಯಾಕೆ ಬರಲ್ಲ? ಅದು ಹಾಕ್ತಿಲ್ಲ ಅಷ್ಟೇನ. ಎಷ್ಟು ಓಡ್ತಾವು, ಎಷ್ಟು ಓಡ್ಬೋದು ಮಾತಾಡ. ಹಂಗೆ ರೂಮ್ ನಡ್ಕೊಂಡು ನಿಂತ್ರೆ ಕಾರ್ಯಕ್ರಮಕ್ಕೆ ಹೋಗಕತ್ತೀವಿ. ನೋಡ್ರಿ ಇವ್ರು, ನೋಡ್ರಿ ಇವ್ರಿಬ್ರು ರಾಜ ಮನುಷ್ಯರ. ಅದ್ರಾಗ ಇವ್ ಹೆಂಗ್ ಮಗೋಣ ಸೂರ ಹಗಲವಾರ ಸೂರ ಅಂದ್ರೆ ನಿನಗೆ ರಾತ್ರಿ ನೀವು ಹೋಗುದಿಲ್ಲ ಅಂತ ಅರ್ಥನ? ನಿಜವಾಗ್ಲು ಹೇಳ್ಬೇಕಂದ್ರೆ ನಾನು ದುಃಖದ ಹೇಳಿ, ಖುಷಿಯಿಂದ ಹೇಳಿ. ನೀವು ಅದನ್ನಲ್ರಿ ನನ್ನೆಲ್ಲ ಮಾಡಿಬಿಟ್ಟ. ನನ್ನ ಅಮೌಂಟ್ ಕೊಟ್ಟಿಲ್ಲ. ಎಷ್ಟು ನಿಂದ ರೇಟ್? ಎಷ್ಟನೇ ರೇಟ್ ಎಟ್ಟ ಬರ್ದಿದ್ರು ಅಡ್ವಾನ್ಸ್ ಹಾಕ್ರಿ 3000. ಕಾರ್ ಒಳಗೆ ಹೊಂಟಾಗ ಮಜಾ ಮಾಡ್ಕೊತ ನಕ್ಕೊತ ಹೋಕ್ಕೀವಿ. ಅದಕ್ಕೆ ನಮ್ಮ ಮಂಜೂರ ಕಾಲು ಎಳೆದು ಕಾಮಿಡಿ ಮಾಡ್ಕೊತ ನಕ್ಕೊತ ಹೊಂಟಿದ್ವಿ. ಹೆಂಗೆ ಊರು ಬಂತಂತ ಗೊತ್ತಾಗಲಿಲ್ಲ. ಬರೀ ಏನೇನು ಮಾಡಿದ್ವಿ ನೋಡ್ಕೊಂಬರೋಣ. ಏನು ತಿಳ್ಕೋದಿಲ್ಲ, ಏನು ನಾವು ಹೇಳ್ಬೇಕು. ಏನು ಡ್ರೈವರ್ ಬಿಡ ಹಾರಿಗೆ ಅವ್ನು ಭಾಳ ಸೇವ್ ಮಾಡಿ ನಮಗೂ ಹೇಳ್ರಿ, ನೀವು ಭಾಳ ಸೇವ್ ಮಾಡ್ಬೇಡ. ಅಮ್ಮರ ಮಂಡ್ಯದ ಬಂದಿಲ್ಲ. ಮಂಡ್ಯನ ಯಾರೋ ನಮ್ಮ ಅಂಗಡಿ ನಿಮ್ಮ ಫ್ರೆಂಡ್ ಕಾಮಿಡಿ ಮಾಡ್ತಾನೆ ಮಳ್ಳಿ. ಅದಾದ ಕಾಮಿಡಿ ಅಂತ ಬಂದಿದ್ದ. ತಟ್ಟು ಹೆಂಗೆ ಒಂದಣ್ಣ ಅಷ್ಟೇ ಇಡ್ಬೇಕು, ಇಡ್ಬೇಕು ಅಷ್ಟೇ 25 ಕರೆದಿದ್ದು 50 ರೂಪಾಯಿ. ಇಲ್ಲ ಇಲ್ಲವ. ಹಾಯ್ ನೋಡ್ರಿ, ನಾವು ಕಾರ್ಯಕ್ರಮಕ್ಕೆ ಹೊಂಟೇವಿ. ನಮ್ಮ ಮಾರುತಿ ಸಲ 15 ಕಿಲೋಮೀಟ್ರ್ ರೌಂಡ್, ಆದರೂ ಪರವಾಗಿಲ್ಲ ಹೊಂಟೇವಿ. ಮತ್ತು ಮಂಜೂರ ಏನು ಹೇಳ್ತೀರಿ? ಏನು ಹೇಳೋದ್ರಿ, ನಮ್ಮ ಡ್ರೈವರ್ ಅವ್ರ ಒಳ್ಳೆ ಡ್ರೈವಿಂಗ್ ಐತಿ. ನ್ಯಾಷನಲ್ ಡ್ರೈವರ್ ಒಳ್ಳೆ. ಏನಪ್ಪ ಅಂದ್ರೆ ಸ್ವಲ್ಪ ಒಂದು ಸಣ್ಣ ತಪ್ಪು ಮಾಡ್ಯಾರ ಇವತ್ತು. ಮೆರೇರ್ ಕ್ಲೀನ್ ಮಾಡಿಲ್ಲ, ಹೀಗಾಗಿ ಅವ್ರಿಗೆ ಇವತ್ತು ಪೇಮೆಂಟ್ ಕಟ್ ಮಾಡ್ಬೋದು. ಏನಕ್ಕತ್ತೆ ಆಗ್ಬೋದು ನಿಮ್ಮ ಅಂದಾಜು ಪ್ರಕಾರ?
ಅಂದಾಜು ಅವ್ನ ಬೆಲೆನ ಕಟ್ಟಕ್ಕಾಗಲ್ಲ ಅಂತಂದ್ರೆ ಐತ್ರಿ. ಈ ನಮ್ನೆ ಐತ್ರಿ ಅವ್ನ ಏನು ಮನಸ್ಸೈತೋ ಏನೈತೆ ಒಟ್ಟು ಮನಸ್ಸ ಇರ್ಬೋದ್ರಿ. ಯಾಕಂದ್ರೆ ಅವ್ನ ನೋಡೇವಿ ಅಂದ್ರೆ ಯಾವ್ದ ಗಿರಿನಗರ ಗುಡ್ದ ನೋಡೇವ್ರಿ. ಹೊರಗೆ ಹಾಕಿದ್ದಾರೆ ಮನಸ್ಸು. ಮುಂದೆ ಏನ್ ಹೇಳ್ತಾನೆ ದೇವರಾಜ್ ಅವರು ಆಗ ಹರೀಶ್ ಅವ್ರು ಕಮಿಟಿ ಏನ್ ಕೊಡ್ತಾರೆ ಒಳ್ಳೆ. ನಾವು ನೋಡಿರಪ್ಪ. ನೀ ಯಾಕೆ ನೋಡಕ್ ಹೋಗಿದ್ದೆ? ನಿಂದ ಹೆಂಗ್ ಮಾಡಿದವ ಏನಾಗ್ತದೆ ಅವ್ನು ಸುದ್ದಿ ಕೇಳೋಟ ಕಾಡಿನ ರಾಜ ಒಂದು ಒದ್ರ ಮನೆ ಹಾಕೊಂಡು ಹೋಗಿದ್ದಲ್ಲ. ಸೀರೆ ಕಳ್ತಿರ್ತೈತಿ. ಮಸ್ತ್ ಏನೇನೋ ಕಾಮಿಡಿ ಮಾಡ್ಕೊಂತ ಹೊಂಟಿದ್ದೀವಿ, ನಕ್ಕೊಂತ ಹೊಂಟಿದ್ದೀವಿ ರೀ. ಭಾಳ ಮಜಾ ಅನ್ನಿಸ್ತ. ಯಾಕಂದ್ರೆ ಕಾಮಿಡಿ ಮಾಡ್ಕೊಂತ ಹೋಗೋದ್ರೊಳಗೆ ಭಾಳ ಖುಷಿ ಇರ್ತೈತಿ. ಈ ತಪ್ಪು ದಂಡಿಗಾಗಿ ಇವತ್ತು ನಾವು ನಮಗೆ ಇಲ್ಲಿ ಮುಂದೆ ಎಪ್ಸೂರಾಗ ಮಿರ್ಚಿ ತಿಂದಿದ್ದು ನಾನು, ಹರೀಶ್ ಅವರು, ಹಾಸ್ಯ ಕಲಾವಿದರು, ಡೈರಿ ಮಂದವರು. ಅದಕ್ಕೆ ಅಲ್ಲಿ ಸ್ಟಾಪ್ ಮಾಡಲೇ ತಿನ್ನಿಸ್ಲೇಬೇಕು. ಇಲ್ಲ ತಿನ್ನಿಸ್ಲಿಕ್ಕೆ ಹೊಡಿತೀನಿ ನೋಡ್ರಿ. ಪ್ಲೀಸ್ ಏನಾರು ತಪ್ಪು ತಿಳ್ಕೊಂಡ್ರಿ, ನನ್ನ ಮಾತು ತಪ್ಪಿದ್ರೆ ಕಮೆಂಟ್ ಮುಖಾಂತರ ಕಳಿಸಿ. ಮಸ್ತಾಗಿ ಮಾತಿನ ಚಕಮಕಿ ನಡೆದಿದ್ದು, ಭಾಳ ಚಂದ ಕಾಮಿಡಿ ಆಗತ್ತಿತ್ತು. ಮಾತಿನ ಬರ್ದಾಗ ಏನಾದ್ರು ಮಾತಾಡಿದ್ರೆ ಹರ್ಟ್ ಆಗಿದ್ರೆ ನಮ್ಮನ್ನು ಕ್ಷಮಿಸಿ ಅಂತ ಕೇಳ್ತೀವಿ. ಯಾಕಂದ್ರೆ ಹುಡುಗರು ಕೂಡಿದಾಗ ಏನೇನೋ ಮಾತಾಡ್ತಿರ್ತೀವಿ, ಆ ಥರ ಮಾತಾಡಿರ್ತೀವಿ. ಏನಾದರೂ ಅವ್ಯಾಚ ಇದ್ರೆ, ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ, ಹೊಟ್ಟೆಗೆ ಹಾಕೋರಿ ಅಂತ ಹೇಳ್ತಾ ಮುಂದೆ ಏನೇನಾದ್ರು ನೋಡೋಣ ಬರ್ರಿ. ಮರದೇವರ ಇದಕ್ಕೆ ನೀವೇನು ಹೇಳ್ತೀರಿ ಅವರ ಶೀಲಕ್ಕೆ? ಈಗ ಹೇಳಂಗಿಲ್ಲ, ರಾತ್ರಿ ಮೊನ್ನೆ ನಮ್ಮ ಅಣ್ಣ ಇದ್ದ ಬಂದು ನಿನ್ನೆ ಏನಾಗಿತ್ತಪ್ಪ ಅಂದ್ರೆ ನಮ್ಮ ಊರಾಗ ಸವಾಲ್ ಜವಾಬ್ ಭಜನ ಕರಿಯಪ್ಪ ಕಂಪ್ಯೂಟರ್ ಅವರು ಇಟ್ಕೊಂಡಿದ್ರು. ನಾನು ಎಷ್ಟನೇ ತಾರೀಕು 16ನೇ ತಾರೀಕಿಂದ ನನಗೆ ಕಾಡಾತಿದ್ರು. ನಾವು ಅಲ್ಲಿ ಅಂತ ಹೇಳಿದ್ದೆ, ಯಾಕಂದರೆ ಸ್ವಲ್ಪ ದನಿ ಪ್ರಾಬ್ಲಮ್ ಆಗಿತ್ತು ಕಂಟಿನ್ಯೂ ಆಗಿ. ಅದಕ್ಕಾಗಿ ನಿನ್ನೆ ಹೋಗಿದ್ದೆ. ನಾನು ಏನಿಲ್ಲಪ್ಪ ಅಂದ್ರೆ ಜನಶ್ಲೋಕ ಹಾಡಿ ಕಾಸ ಸೀದಾ ಪೆಟ್ಟಿಗೆ ತೊಗೊಂಡ್ಕೊಂತೆ. ನಾನು ಟ್ರಾಯಲ್ ಒಂದು ಸಾಂಗ್ ಕಳಿಸಿದೆ. ಯಾರಪ್ಪ ಅಂದ್ರೆ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ಆ ಚಾನಲ್ ಸಾಹಿತ್ಯ ಬರೆದಿದ್ದೆ. ನಾವು ಬೆಳವಣಿಗೆಗೆ ಬಂದೀವಿ. ಬರೀ ಬೆಳವಣಿಗೆ ಒಳಗೆ ಗಾಡಿ ಇಳಿದೀವಿ. ನಮ್ಮ ದೇವರಾಜ್ ಅವರ ಏನು ಹೇಳ್ತೀರಿ? ಏನು ಹೇಳಂಗಿಲ್ಲ, ಭಾಳ ದಿನ ಸುಮ್ಮನೆ ಆ ಮೊದಲು ದಾಡಿ ಮಾಡಿಸ್ರಿ, ನಮಗೂ ನೋಡೋಕ್ಕಾಗವಲ್ದು. ಧರ್ಮಸ್ಥಳಕ್ಕೆ ಹೋಗ್ಬೇಕು, ಹಂಗಾಗಿ ಗಾಡಿ ಬಿಟ್ಟೇವಿ. ಊಟ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಏನಂದ್ರೆ ಅವ್ರ ಹಿಂದೆ ನೋಡ್ಕೊಡ್ರಿ, ನಮ್ಮ ಸೇರ್ ನೋಡ್ರಿ. ಇಬ್ಬರಿಗೆ ಎಲ್ಲ ಹೋಗಿತ್ತು ಅವ್ರಿಬ್ಬರಿಗೆ. ಅವ್ರ ಲೋಕದಾಗ ಪ್ರೇಮ್ ಲೋಕದಾಗ ಅದಾರ ಅವರು. ಬರ್ರಿ ಮುಂದೆ ಹೋಗೋಣ. ನೆಕ್ಸ್ಟ್ ನಮ್ಮ ಪಲ್ವಿ ಮಮ್ಮಿ ಬರ್ತಾಳ, ಆಕಿ ಜೋಡಿ ಮಾತಾಡೋಣ. ಬಾಯ್. ಈ ನಮ್ಮನೆ ನೋಡ್ರಿ, ಇವ್ರಿಬ್ರು ಸುರು ಹಚ್ಚಿಬಿಟ್ರು. ಕಾಲು ಆ್ಯಕ್ಚುಲಿ ಯಾರು ಮಾತಾಡಪ್ಪ. ನನ್ನ ಕಾಲ ತಿನ್ಲಾಕ ಮಾರೋತ್ ಮಾಡ್ಕೊಳ ಅಂತಾನೆ. ನನಗೆ ತೊಳಿತೀನಿ, ನನ್ನ ಹೊಡಿಬೇಕಂತ ಮತ್ತೇನ ಒಂದು ಅನಿಸಿಕೆ ನಿಂದೇನ? ನಮ್ಮ ಗ್ರೂಪ್ ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ನಾವು ಅಂದ್ರೆ ಇಷ್ಟು ಜನ ಇರುತ್ತೇವೆ. ಒಬ್ಬರೇ ಇಬ್ಬರು ಹೋಗೋದು ಸ್ವಲ್ಪ ನಾವು ಬರ್ತಾನೆ ಇರ್ತೀವಿ, ಹೋಗ್ತಾನೆ ಇರ್ತೀವಿ. ಈಗ ನಮಗಂತ ಪಲಾವ್ ಮಾಡ್ಯಾರು, ಪಲಾವ್ ತಿನ್ನೂ ಯಾರು ಕೊಟ್ಟರು ಗೊತ್ತಿಲ್ಲ, ನಮಗೆ ಮಾತ್ರ ಪಲಾವ್ ಕೊಟ್ಟರು. ಜಬರ್ದಸ್ತ್ ಪಲಾವ್ ತಿಂದ ಕಾರ್ಯಕ್ರಮ ಟೇಸ್ಟ್ ಹತ್ತುಣ್ರಿ. ಬರ್ರಿ ನೋಡ್ರಿ, ನಮ್ಮ ಪಲ್ವಿ ಮಮ್ಮಿ ಬರತ್ತಳು. ಅವ್ರ ಜೋಡಿ ನಮ್ಮ ಕಾಕ ಬರಾಗತ್ತಾನು. ಹಾಯ್ 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 ಕಾಕ, ಹಾಯ್ ಹಾಯ್ ಮಾಡ್ಕಾಕ. ಒಂದು ಮಮ್ಮಿ ಬೇ ಒಂದು ಹಾಯ್ ಮಾಡಿ ಬೇ. ತಮ್ಮ
ಈಗ ಬರ್ತಾ ಇದ್ದಾರೆ ನಮ್ಮ ಕಾಮಿಡಿ ಕ್ವೀನ್ ಪಲ್ವಿ ಗಜೇಂದ್ರಗಡ ಅವರು. ಬರ್ಲಿ ಜೋರಾದ ಚಪ್ಪಾಳೆ. ಅದಕ್ಕಿಂತ ಮೊದಲು ಬಂದ ನಮ್ಮ ಮಣಿಕಂಠ ಯುಕೆ ಇವ್ರು ಬರ್ತಾ ಇದ್ದಾರೆ. ನಮ್ಮ ಕಾಕಾನವರು. ಕಾಕ ಆರಾಮದಿಯಾ? ಆರಾಮ್ ಕಾಕ. ನಮ್ಮ ಕವಿತಾ ಅವ್ರು ಬಂದ್ರು, ಪರಿಚಯ ಮಾಡಿಸ್ಕೊಡ್ತೀನಿ. ನಮ್ಮ ಕವಿತಾ ಅವರು ಹಾಯ್. ಮಮ್ಮಿಯವ್ರು ಬಂದರು. ಅವ್ರನ್ನ ಶೇಕ್ ಹ್ಯಾಂಡ್ ಮೂಲಕ ಅವ್ರನ್ನ ಸ್ವಾಗತ ಮಾಡೋಣ. ಏನು ಹೇಳ್ತೀವಿ ಮಮ್ಮಿ? ಯಾರು ಮಾತನಾಡೋದು ತಡಿ. ಈಗ ನಮ್ಮ ಮಮ್ಮಿ ಬಂದ್ಲು. ಹೊಸ ಲಾಗಿಗೆ ಸ್ವಾಗತ. ಏನು ಹೇಳ್ತೀವಿ ಮಮ್ಮಿ ಹೇಳು? ನಮಸ್ಕಾರ ರೀ. ಇವತ್ತು ನಾವು ರೋಣ ತಾಲೂಕು ನರಗುಂದ ಹತ್ರ ಇರೋ ಬೆಳವಣಿಗೆ ಗ್ರಾಮ ಪ್ರೋಗ್ರಾಮ್ ಬಂದೀವಿ. ನಮ್ಮ ಮುತ್ತು ಎಚ್ ನಂದಿ ಅವರ ಹುಟ್ಟುಹಬ್ಬದ ಕಾರಣ ಇವತ್ತು 27/7/2026 ರಾತ್ರಿ ಒಂದು 10 ಗಂಟೆಗೆ ಸ್ಟಾರ್ಟ್ ಆಗ್ಬೋದು ಪ್ರೋಗ್ರಾಮು. ಬಂದ್ವಿ. ನಮ್ಮ ತಂಡದ ಗಾಯಕರು ಎಲ್ಲರೂ ಬಂದಾರೆ. ಈಗ ನಮ್ಮ ಜೋಡಣೆ ಹರೀಶ್ ಅವರು, ಮಂಜು, ಕಾಮಿಡಿಯನ್ ಎಲ್ಲರೂ ಕೂಡ ಬಂದಿದ್ದೀವಿ. ನನ್ನ ಮಗ ಅನ್ನೋಲ್ಲ. ಮಗ ಅನ್ನೋದು ಹಂಗೇನು ಮಗ ನಮ್ಗೆ ಬೇರೆ ಇಷ್ಟ ಗೊತ್ತಿಲ್ಲ. ಬಟ್ ಇಲ್ಲಿ ಕಣ್ಣು ಎದ್ರಿ ಕಾಣೋರು ಹೇಳೋದು ನನ್ನ ಧರ್ಮ. ಅದು ನಮ್ಮ ಧರ್ಮ, ಅದು ನಮ್ಮ ಕರ್ಮ. ಇಷ್ಟೇ. ಬರೀ ನೆಕ್ಸ್ಟ್ ಕಾರ್ಯಕ್ರಮ ಏನಾಗತ್ತ ನೋಡೋಣ. ಪಲಾವಿಗೆ ತಾಟಿಗೆ ಕಾದಾಟ ಯಾರು ಹೆಚ್ಚಾಕಾರ ನೋಡೋಣ. ಮಣಿ ಇವು ನಮ್ಮ ತಮ್ಮರಿ. ಏನು ಹೇಳ್ತಿಪ್ಪ ಮಣಿ? ಎಣ್ಣಿ ಮಣಿ ತಲೆ ಮ್ಯಾಗ ಕೊಬ್ಬರಿ ಅವ್ನು ಎಂತ ಇವನ್ರಿ. ನಮ್ಮ ಮಮ್ಮಿ ಊಟ ಕುಂತ ಬಿಟ್ಟಾಳು. ಇವತ್ತ ನಮ್ಮ ಮಮ್ಮಿ ಅದ ಹುಟ್ಟಿದ ಐತಿ. ನಾನು ಪುನೀತನ ಶಿವನ ಅಭಿಮಾನಿ. wish ಮಾಡ್ತಾ ಇದೀನಿ. ಹ್ಯಾಪಿ ಬರ್ತ್ಡೇ ಪಲ್ಯಮ್ಮನ ಬರ್ತ್ಡೇ. ಹ್ಯಾಪಿ ಅವ್ರು ತುಂಬಾ ಬಿಸಿ ಇರ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಬಟ್ ನಿಮ್ಗೆ ಅವ್ರು ಎಲ್ಲಿ ಸಿಕ್ಕಂತ ಇವರು ಮುಂಜಾನೆ ಹೋಗಿರ್ತಾರಲ್ಲ, ಅಲ್ಲಿ ಇವ್ರು ಭೇಟಿ ಆಗ್ತಾರೆ ಇಬ್ರು. ಏನ್ ಅರಿಯಂತಿದ್ರು? ಹೊರಗಡೆ ಹೋಗಿದ್ದೆ. ಅವಾಗ ಕಪಿನಾಡ್ ಚಂದ ಭೇಟಿ ಆದ. ಏನು ಅವ್ರು ಏನ್ ಮಾಡ್ತಿದ್ರು ಅಲ್ಲಿ? ಅಲ್ಲಿ ಹೊಂಟಿದ್ರು ಅವ್ರು. ನಾನು ಕರೆದೆ ಅವ್ರನ್ನ. ಸರ್ ಕರೆದ ನನಗೆ ಈ ತರ ಸಾಂಗ್ ಹೇಳ್ಕೊಟ್ರು ಹಾಡೋದ. ಇವತ್ತ ಇವ್ರ ಅನ್ನಾರ್ದ ಯಾವ್ದೋ ಬರ್ತಡೇ ಐತಿ ಇವತ್ತು ಅದಕ್ಕೆ ಪ್ರೋಗ್ರಾಮ್ ಬಂದಿವಿ ನಾವು. ಅವ್ರ ಬರ್ತಡೇ ಅವ್ರ ಹೆಸರು ಮುತ್ತು ಅಣ್ಣ. ಮುದ್ದು ಅನ್ನಾರ ಬರ್ತಡೇ ಐತಿ. ಬರ್ತಡೇಕಾಗಿ ನಮ್ಮ ಮನೆಯವರು ಕಾಪಿನಾಡ್ ಚಂದ್ರ ಅವ್ರ ಕಡೆ ಹೋಗಿ ಹಾಡ್ ಬರ್ಸ್ಕೊಂಡ್ ಬಂದಾರ. ಹಾಡ್ ಬರ್ಸ್ಕೊಂಡ್ ನಾನು ಶಿವಣ್ಣ ಪುನೀತನ ಅವರ ಅಭಿಮಾನಿ. ಹಾಗೆ ಮಣಿ ಅಂಕ್ರಿ ಕಾಮಿಡಿ ಮಾಡಂದ್ರೆ ಇವತ್ತು ಒಂದು ಕೈ ಹೆಚ್ಚ ಕಾಮಿಡಿ ಮಾಡತ್ತಿದ್ದ. ಊಟ ಮಾಡೋಕ್ಕಿಂತ ಮೊದ್ಲು ಭಾಳ ಚಂದ ಕಾಮಿಡಿ ಮಾಡಿದ್ದೀವಿ. ಮುಂದೆ ಏನೇನಾಯ್ತು ಬರ್ರಿ ನೋಡೋಣ. ನಾನು ಕಾಪಿನಾಡು ಚಂದ್ರ ಅವರ ಅಭಿಮಾನಿ. ನಾನು ಚಂದ್ರ ಅಣ್ಣನವ್ರಿಗೆ ವಿಶ್ ಮಾಡ್ತಾ ಇದ್ದೀನಿ. ಹ್ಯಾಪಿ ಬರ್ತ್ಡೇ ಚಂದ್ರ ಅಣ್ಣನ್ ಬರ್ತ್ಡೇ. ಚಂದ್ರ ಅಣ್ಣ ಅಲ್ಲೋ, ನಿಮಗೆ ಅಭಿನಂದನೆ. ಸುಖವಾಗಿ ಬಾಳ ಅಂತ ಆ ದೇವ್ರ ಶಕ್ತಿ ಕೊಳ್ಳಿ. ಮೊದ್ಲ ಊಟ ಮಾಡು, ಆಮ್ಯಾಗ ಹಾಡು ಹಾಡು. ನಮಗ ಪಲ್ವಿ ಮಮ್ಮಿ ಮುಂದೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ರಿ, ನಾವು ಬರ್ತೀವಿ ಅಂಕಸಂದ್ಲು. ಅಷ್ಟೊತ್ತಿಗಾಗಿ ನಾವು ಸ್ಟೇಜ್ ಮ್ಯಾಗ ಬಂದು ತಗೋ ಅಂತೇಳಿ ಒಂದು ಸಾಂಗ್ ಕೊಟ್ಟಬಿಟ್ಟಿವಿ. ನೋಡ್ಕೊಂಡು ಬರೋಣ. ಹತ್ತೂರಿನ ಒಡೆಯ ನೀನು ಗೊತ್ತೇನು ಯಾರೋ ನಿಂಗೆ, ಸೈನ್ಯನೇ ಇಲ್ಲ ನಿಂಗೆ, ಹೊಂಟವನೇ ರಾಜ ನಂಗೆ, ಬೆಳಗಾಗೋದ್ರಲ್ಲಿ ಬೆಳಗ. ಈ ಥರ ಸಾಂಗ್ ಹಾಡಿದ್ವಿ. ಈ ಸಾಂಗ್ ಹಾಡಿದ ಮ್ಯಾಗ ನೆಕ್ಸ್ಟ್ ನಮ್ಮ ತಡಚಿಗೊಪ್ಪ ಮಾರುತಿ ಅವರು ಫೀಲಿಂಗ್ ಸ್ಟಾರ್ ಅಂತ ಹೆಸರು ಕೊಟ್ಟಿವಿ. ಯಾಕೆ ಹೆಸರು ಕೊಟ್ಟಿವಪ್ಪ ಅಂದ್ರೆ ಅವ್ರು ಹಾಡೋ ಸಾಂಗ್ ಎಲ್ಲ ಫೀಲಿಂಗ್ ಇರ್ತಾವೆ. ಅದಕ್ಕೆ ನಮ್ಮ ಜೊತೆ ಹಾಡಾಡಿದ್ರು ನೋಡೋಣ ಬರ್ರಿ. ನಮ್ಮ ಕಾಮಿಡಿ ಪಲ್ವಿ ಗಜೇಂದ್ರಗಡ ಅವರು ವೇದಿಕೆ ಮೇಲೆ ಬಂದಿದ್ದಾರೆ. ಚಪ್ಪಾಳೆ ನಮ್ಮ ತುಂಬಿದ್ದಾರೆ.
ನಮ್ಮ ಮಾರುತಿಯವರು ನಾವು ಈ ಸಾಂಗ್ ಮುಗಿಗೊಡ್ದಂತಂದ್ರೆ ಪಲ್ವಿ ಮಮ್ಮಿ ಬಂದರು. ಅದೇ ಥರ ಲಕ್ಷ್ಮೀ ಬಿಜಾಪುರ ಅವರು ವೇದಿಕೆ ಮೇಲೆ ಬಂದರು. ಅವರು ಬಂದ ತಕ್ಷಣ ಅಭಿಮಾನಿಗಳು ಕ್ಯಾಕೆ ಹೊಡೆದ್ರು. ನಾವು ಅವ್ರನ್ನ ಬರಮಾಡ್ಕೊಂಡ್ವಿ ಸ್ಟೇಜಿಗೆ. ಅವರು ಬಂದು ಸ್ಟೇಜಿಗೆ ನಮಸ್ಕರಿಸಿ ನೆಕ್ಸ್ಟ್ ಅವರು ಪಾಳೆ ಬರ್ತೈತಿ ಹೆಂಗಾಯ್ತು ನೋಡ್ಕೊಂಬರೋಣ. ಮತ್ತೆ ಕಡ ಮಾಡ್ತೀರಿ ಬನ್ನಿ. ನಮ್ಮ ಯೂಟ್ಯೂಬ್ ಫಾಲೋವರ್ಸ್ ಒಬ್ಬರು ಮ್ಯೂಸಿಕ್ ಮಾಲರ್ ಜೊತೆ ವಿಡಿಯೋ ಮಾಡಿರಿ ಅಂದಿದ್ರು. ಇಷ್ಟ ಮಾಡೋಕ್ಕಾಗಿತ್ತು ರೀ, ಯಾಕಂತಂದ್ರೆ ಅವರು ಸ್ವಲ್ಪ ಲೇಟಾಗಿ ಬಂದರು. ಹೀಗಾಗಿ ಸ್ಟೇಜ್ ಮ್ಯಾಗೆ ಸಿಕ್ಕರು. ಸ್ಟೇಜ್ನಾಗ ಮಾತಾಡೋಕ್ಕಾಗೋದಿಲ್ಲ ಜಾಸ್ತಿ. ಪಲ್ಲಿ ಮಮ್ಮಿ ಡ್ಯಾನ್ಸ್ ಹೊಡ್ಯಾಕತ್ರ ಮುಗಿತ್ತು. ಕಾರ್ಯಕ್ರಮ ಸ್ಟಾರ್ಟ್ ಆದಂಥ ಮುಗಿ ಮಟನು ಅಷ್ಟೇ ಎನರ್ಜಿ ಅಂತ ಹಂಗೆ ಡ್ಯಾನ್ಸ್ ಮಾಡ್ತಾರೆ ನೋಡಿ. ನಮ್ಮ ಭೀಮ್ ಆರ್ಮಿ ನಮ್ಮ ಬೆಳವಣಿಗೆ ಮುತ್ತು ಅಣ್ಣವ್ರ ಬರ್ತ್ಡೇ ಇತ್ತು. ಆ ಕಾರಣ ನಮ್ಮೆಲ್ಲ ಕಲಾವಿದರಿಗೆ ಒಂದು ಟವಾಲು ಒಂದು ಪೇಟ ನಮಗೆ ಹಾಕಿ ಸನ್ಮಾನಿಸಿ ಈ ಕಾರ್ಯಕ್ರಮಕ್ಕೆ ಇನ್ನೊಟ್ಟು ಬೆರಗು ತಂದರು. ಯಾಕಂದ್ರೆ ಬೆಳವಣಿಗೆ ಕಾರ್ಯಕ್ರಮ ಅಂತಂದ್ರೆ ಒಂದು ಜೋಶ್ ಇರ್ತೈತಿ. ಮಸ್ತ್ ಕಾರ್ಯಕ್ರಮ ಆಯಿತು. ಎಲ್ಲ ಕಲಾವಿದರು ಪೇಟ ಹಾಕೊಂಡು ಕುಂತಿದ್ವಿ. ನೋಡ್ರಿ ಹೆಂಗೆ ಕಾಣಕತ್ತಿದ್ವು. ನಮ್ಮ ಮಣಿಯವರು ಡ್ಯಾನ್ಸ್ ಹೊಡ್ಕೊತ ಸ್ಟಾರ್ಟ್ ಮಾಡಿದರು. ಮುಂದೇನಾಯ್ತು ನೋಡ್ಕೊಂಬರೋಣ ಬನ್ನಿರಿ. ಇವರ ಲಾಸ್ಟಿಗೆ ಅದರಲ್ಲ ಮುತ್ತಣ್ಣವರು. ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹಾಗೆ ಇರುತ್ತಿ. ನಮ್ಮ ಪಲ್ವಿ ಮಮ್ಮಿ ಎಲ್ಲಿರ್ತಾಳೆ ನಗೋದು ಖುಷಿ ಎಲ್ಲ ಇರ್ತೈತಿ. ಅದೇ ಥರ ಮತ್ತು ಮುಂದೆ ಬಂದು ಡ್ಯಾನ್ಸ್ ಸ್ಟಾರ್ಟ್ ಮಾಡಿಬಿಟ್ಲು. ಅದೇ ಥರ ನಮ್ಮ ಬಿಜಾಪುರ ಲಕ್ಷ್ಮಿ ಅವರು ಸ್ಟಾರ್ಟ್ ಮಾಡಿದರು. ಮ್ಯೂಸಿಕ್ ಮಲಾರಿ ಅವರು ನಮ್ಮ ಮಾರುತಿ ಗುರುಗಳ ಸಾಂಗ್ ಹಾಡಿದರು, ಕೇಳ್ರಿ. ಪಾತ್ರಧಾರಿ ನಾವೆಲ್ಲ ಈ ಸಾಂಗ್ ನಮ್ಮ ಮಾರುತಿ ಮಾಸ್ತರ್ ಅವ್ರದ್ದು ಬಿಗ್ ಬಾಸ್ ಹನುಮಂತ ಅವ್ರು ಹಾಡ್ಯಾರ. ಭಾಳ ಅಚ್ಚುಕಟ್ಟಾಗೈತಿ ಸಾಂಗ್, ಒಂದ್ಸಲ ಕೇಳ್ರಿ. ಅಷ್ಟೊತ್ತಾಗಲಿ ನಮ್ಮ ಬರ್ತ್ಡೇ ಬಾಯ್ ಅಣ್ಣಾರು ಎಂಟ್ರಿ ಕೊಟ್ಟು ಬರ್ತ್ಡೇ ಮುಗಿಸ್ಕೊಂಡ್ರು. ಕೇಕ್ ಕಟ್ ಮಾಡಿ ನಮ್ಮ ಅಮ್ಮ ಗಿಫ್ಟ್ ಕೊಟ್ಟಳು. ನಮ್ಮ ಮೂರು ಹುಲಿಗಳು ಸ್ಟೇಜ್ ಮ್ಯಾಗ ಹಾಡಿ ಕುಣಿದು ಕುಪ್ಪಳಿಸಿದ್ರು. ನೋಡ್ಕೊಂಬರೋಣ ಬರ್ರಿ ಹೆಂಗಿತ್ತು. ಮನೆ ಮಾಡಿ ನನ್ನ ಗೆಳತಿ ನಾವು ಸತ್ತು ಸಾಯಬಾರದು. ಪ್ರೀತಿ ಪ್ರೀತಿ ಸಿಗದೆ ಎಷ್ಟೋ ಜನ ಪ್ರಾಣ ತ್ಯಾಗ ಮಾಡ್ಯಾರ. ಅವರಂಗ ನಮ್ಮ ಹೆಸರು ಉಳಿಯಬೇಕಾದವರ. ನಮ್ಮ ಕಾರ್ಯಕ್ರಮ ಎಂಡಿಂಗ್ ಟೈಮ್ ಇತ್ತು. ಅವಾಗ ಮೈಲಾರಣ್ಣನ ಮಾತಾಡಿಸಿ, ಅಣ್ಣ ಹಿಂಗೆ ಒಂದು ಲಾಗ್ ಮಾಡಂತಾರೆ ನಿಮ್ಮ ಜೊತೆ ಅಂಕಸಂದಾಗ. ಹೌದಾ ಅಂಥೇಳಿ ನೋಡಿ ಒಂದು ಸ್ಮೈಲ್ ಕೊಟ್ಟರು. ಇನ್ನೂ ಮುಂದಿನ ವಿಡಿಯೋದಾಗ ಅವ್ರ ಜೊತೆ ಒಳ್ಳೆ ಮಾತುಕತೆ ಸಂದರ್ಶನ ಮಾಡ್ತೀವಿ. ನಾವು ಕಾರ್ಯಕ್ರಮ ಮುಗಿಸ್ಕೊಂಬರ್ಬೇಕಾದ್ರೆ ಯರಗುಪ್ಪಿ ಒಳಗೆ ನಮ್ಮ ಪ್ರೀತಿ ಹಳೆಯ ನಮ್ಮ ಆನಂದ್ ಮಾಸ್ತರಂದು ಭಜನಾ ಇತ್ತು. ನಾವು ಭಜನಾ ನೋಡಿ ಭಾಳ ದಿವ್ಸ ಆಗೈತಿ. ಭಜನಾ ಮಾಡಿ ಇಲ್ಲ ನೋಡಿಲ್ಲ ಅಂಥೇಳಿ ಫುಲ್ ಖುಷಿಯಿಂದ ಹೋಗಿದ್ವಿ. ಆದರೆ ಏನು ಮಾಡೋದು, ನಾವು ಹೋಗೋದ ಒಂದು ಘಾತಾಗಿತ್ತು. ಅದು ಏನಾಗಿತ್ತು ಅಂತ ಕೇಳ್ಕೊಂಬರು ನಾವು ಬರ್ರಿ. ಬಜ್ಜಿ ನೋಡಕ್ಕೆ ಬಂದ್ವಿ. ಏನು ಮಾಡೋದು, ಮಂಗಳಾರತಿಗೆ ಬಂದ್ವಿ. ಊರಿಗೆ ಹೋಗೋಣ ಅನ್ನತ್ತಿದ್ರೆ ನನ್ನ ಹತ್ತಕ್ಕಾಗಿ ನೋಡೋಕೆ ಕರ್ಕೊಂಡು ಬಂದೀನಿ. ಬರೋದಕ್ಕನ್ನ ಮಂಗಳಾರತಿ ಹಾಕಿದ್ರು ಮನ್ಸಿಗೆ ಅಂತ ಜಲ್ದಿ ಬಂದಿದ್ರು. ಒಂದು 4 ಪದ ಕೇಳ್ತಿದ್ವಿ. ಭಾಳ ದಿವಸ ಆಗಿತ್ತು ಬಸ್ಸಿನ ನೋಡೋದೇ. ಮತ್ತು ಬಸ್ಸಿನಾದಾಗ ಕುಂತ್ಕೊಳ್ಳೋಣ ಭಾಳ ದಿವಸ ಆಗಿತ್ತು. ಹಂಗಾಗಿ
ಹೋಗ್ಲಿಲ್ಲ ನಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದ್ರೂ ಕೆಲಸ ಆಗಲಿಲ್ಲ ಸಿಗಲಿಲ್ಲ. ಮಂಗಳಾರತಿ ಸಿಕ್ತು. ಅವ್ನು ನೋಡ್ಬೇಕು ಅನ್ಸರ್ ಲಾಸ್ಟಿಗೆ ನಾವು ಭಜನೆ ಇಟ್ಕೊಂಡು ನೋಡೋದು. ಇಲ್ಲ ಭಜನೆ ಇಟ್ಕೊಂಡು ನೋಡೋದೇನು ಭಜನೆ ಮಾಡೇ ಬಿಡೋನು, ತಲೆ ಕೆಡ್ಸೋಬೇಡ್ರಿ. ಆನಂದ್ ಮಾಸ್ತರ್ ಅವ್ರಿ ಬನ್ನಿ. ನಾವು ಆ್ಯಕ್ಚುಲಿ ಭಾಳ ದೂರಿಂದ ಭಜನೆ ನೋಡಕ್ಕೆ ಬಂದೀವಿ ಆನಂದ್ ಮಾಸ್ತರ್ ಅವ್ರದ್ದು. ನಾವು ಬರೋತ್ತಿಗೆ ಮಂಗಳಾರತಿ ಹಾಡಿ ಮಾನಸಿಕ ಮಾಡಿದ್ರು. ಏನು ಹೇಳ್ತೀರಪ್ಪ ನಿಮ್ಮ ಬಾಯ್? ನಮ್ಮ ಹಳೆಯಪ್ಪ ಭಜನಾ ಮಾಸ್ತರ ಆನಂದ್ ಮಾಸ್ತರ್ ಅಂತೇಳಿ ಇನ್ನು ಹಾಡು ಕೇಳ್ಬೇಕಂತ ಪ್ರೀತಿಯಿಂದ ಬನ್ನಿ, ಕೆಲಸ ಆಗಲಿಲ್ಲ, ಮುಗಿದ ಮ್ಯಾಗ ಬಂದೆ. ಇರಲಿ ಮತ್ತೆ ಎಲ್ಲರೂ ಇರ್ತಾವೆ, ಹೋಗಿ ಲಾಗ್ ಒಳಗೆ ಮಾಡ್ತೀವಿ. ಹುಲಿ ಆರಾಮದಿಯಾ? ಆರಾಮಪ್ಪ. ನಮ್ಮ ಭಜನಾ ಮೇಳ ಭಾಳ ದಿವ್ಸ ಕೂಡೀವಿ. ನೋಡ್ರಿ ಇವತ್ತು ನಾ ಭಾಳ ಆಸೆ ಪಟ್ಟೆ ನೋಡಿ ಜಗಳ ಮಾಡಿ ಭಜನೆ ನೋಡ್ಬೇಕಂತ ಮಂದಿ ವ್ಯರ್ಥ ಬಂದು ಇನ್ನೂ ಖುಷಿ ಆಗಿತ್ತು. ಅಲ್ಲಿ ನೋಡ್ಬಿಟ್ಟಿಲ್ಲ. ಕಟ್ ಮಾಡು ನೋಡ್ರಿ ಇವತ್ತು ನಾವು ಆನಂದನ ನಾಳೆ ಮತ್ತು ಜಗಮಾವ ಡಂಗ ಬಾರ್ಸು ನೋಡ್ಬೇಕಂತೇಳಿ ಮೆರವಣಿಗೆಯಾಗ ಯುವಕ್ಕೆಲ್ಲ ಹೇಳ್ಕೊತ ಬಂದಿದ್ವಿ. ಈ ಎಣ್ಣೆಗುಳಿ ಬಾಯ್ ಕಡೆ ಒಳಗೆ ನಮಗೆ ಸಿಗಲಿಲ್ಲ, ಸಿಗಲಾಗತ್ತೈತಿ. ಯಾಕಂದ್ರೆ ಭಾಳ ಆಸೆ ಇತ್ತು, ಭಾಳ ದಿವಸ ಆಗಿತ್ತು. ನಾ ಬಂದ್ರೆ ನಮ್ಮ ಮಾವನ ಡಂಗ ಬಾರ್ಸೋ ತಾಳ ಹಾಕ್ತೀವಿ ಆನಂದನ ನಾಳೆ ಬದಲಾವಣೆ ಹಾಕಿರೋದು ಭಾಳ ದಿವಸ ಆಗಿತ್ತು. ಮಾವ ಯಾರು ಅನಿಸಿಕೆ ಹೇಳೋದು? ಏನು ಅನಿಸಿಕೆ ಅಂದ್ರೆ ನೀವು ಮುಗಿ ಟೈಮ್ ಬಂದ್ರಿ, ನೀವು 2 ಗಂಟೆ ಸುಮಾರು ಬಂದಿದ್ರೆ ಇನ್ನೂ ಭಜನೆ ಬೇರೆ ಇರ್ತದೆ. ಇರಲಿ ಮತ್ತೆ ಮುಂದೆ ಇಂಥ ಚಾನ್ಸ್ ಸಿಗಲಿ. ನೀವು ಏನು ಮಾಡಿದ್ರು ಯಾವಾಗಲೂ ಮುಗಿದಾಗ ಬರ್ತೀವಿ ಅಂತ. ಯಾಕೆ ಪೊಲೀಸರು ನೀವು ಮುಗಿದ ಹಾಯ್ ಫ್ರೆಂಡ್ಸ್, ನ್ಯೂ ಲಾಗ್ ಫ್ರೆಂಡ್ಸ್. ಇದನ್ನ ಡಬಲ್ ಮಾಡಿ ಹಾಕೋ. ಸಿಕ್ಕಿದ್ರೆ ಹಾಯ್ ಫ್ರೆಂಡ್ಸ್, ನಂದಿದ್ದು ನ್ಯೂ ಐಡಿ ಫಾಲೋ ಮಾಡಿ ಫ್ರೆಂಡ್ಸ್. ಎಲ್ಲ ಕೂಡ ಹಾಕೋಣ. ಹೇಳ್ಬೇಕಂದ್ರೆ ಜಗ್ಗಿ ಮಸ್ಕಿರಿ ಮಾಡಿ ಜಗ್ಗಿ ಕಾಮಿಡಿ ಮಾಡ್ತಿದ್ವಿ ಭಜನೆಗೆ ಹೋಗ್ಬೇಕಾದ್ರೆ. ಈಗೂ ಬಿಟ್ಟಿಲ್ಲ, ಆದ್ರೆ ಏನು ಭಾಳ ದಿವ್ಸ ಕುಡಿರ್ತೀವಿ. ಹಾಯ್ ಬಾಯ್ ಆರಾಮ ಅಂತ ಕಷ್ಟ ಸುಖ ಕೇಳೋದು ಸ್ವಲ್ಪ ಲೇಟ್ ಆಗ್ಬಿಡ್ತೈತಿ. ಆದರೂ ಆ ಗ್ಯಾಪ್ನಾಗ ಕಾಮಿಡಿ ಮಾಡಿರ್ತೀವಿ. ಇನ್ನೂ ಹೆಚ್ಚಿನ ಕಾಮಿಡಿ, ಇನ್ನೂ ಹೆಚ್ಚಿನ ಲಾಗ್ ನಿಮ್ಮ ಮುಂದೆ ತೊಗೊಂಬರ್ತಾನೆ. ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬಿಗೆ ಸಪೋರ್ಟ್ ಮಾಡಿರಿ. ನಮಸ್ಕಾರ.